ಇನ್ನು ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ರೀತಿಯಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸದ್ಯ ತಾತ್ಕಾಲಿಕವಾಗಿ ಬ್ರೇಕ್ ಏನೋ ಬಿದ್ದಿದೆ. ಆದ್ರೆ ದರ ಏರಿಕೆ ಕುರಿತು ಭುಗಿಲೆದ್ದಿರುವಂತ ಬೆಂಕಿ ಮಾತ್ರ ಆರ್ತಾ ಇಲ್ಲ. ರಾಜ್ಯ ಸರ್ಕಾರವೇ ದರ ಏರಿಕೆಗೆ ಕಾರಣ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಅದರಲ್ಲೂ ಸಂಸದ ತೇಜಸ್ವಿ ಸೂರ್ಯ ಅಂತೂ ಖಾಲಿ ಟ್ರಂಕ್ ಹಿಡಿದು ಸರ್ಕಾರವನ್ನ ಕುಟುಕೋ ಪ್ರಯತ್ನ ಪಟ್ಟರು. ಇದಕ್ಕೆ ಕೈ ನಾಯಕರುಗಳು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಹೀಗಿರುವಂತ ಸಂದರ್ಭದಲ್ಲೇ ದರ ಏರಿಕೆಗೆ ಬ್ರೇಕ್ ಹಾಕಿದ್ದು ನಾವು ಅಂತ ಇಷ್ಟು ದಿವಸ ಇವ್ರು ಹೆಚ್ಚಿಗೆ ಮಾಡಿದ್ದು ಅಂತ ಜನರನ್ನ ಕೋತಿ ತರ ಇವ್ರು ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗ ಬ್ರೇಕ್ ಹಾಕಿರೋದು ನಾವು ಅಂತ ಹೊಸ ಆಟ ಶುರು ಮಾಡಿದ್ದಾರೆ. ಈಗ ಇವರು ಈ ಲೆಟರ್ ಬರೆದ್ರು ಅಂದ ತಕ್ಷಣ ಯಾರೋ ಒಬ್ಬ ಅಡ್ವರ್ಟೈಸ್ಮೆಂಟ್ ತಗೋತಾ ಇದ್ದಾರಲ್ಲ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ದೊಡ್ಡ ಡ್ರಾಮಾ ಮಾಸ್ಟರ್ಗಳಿದಾರಲ್ಲ. ದರ ಏರಿಕೆಗೆ ಬ್ರೇಕ್ ಬಿದ್ರೂ ಮಾತಿನ ಯುದ್ಧ ನಿಂತಿಲ್ಲ. ಮೆಟ್ರೋ ಟಿಕೆಟ್ ಬೆಲೆ ಯಥಾಸ್ಥಿತಿಯಲ್ಲಿದ್ರೂ ರಾಜಕೀಯ ಸಮರಕ್ಕೆ ಬ್ರೇಕ್ ಬಿದ್ದಿಲ್ಲ. ದರ ಸಮರಕ್ಕೆ ತಾತ್ಕಾಲಿಕ ತಡೆಯಾಗಿದ್ರೂ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಕ್ ಸಮರ ಮತ್ತೊಂದು ಮಗ್ಗುಲಿಗೆ ಹೊರಳಿದೆ. ಖಾಲಿ ಟ್ರಂಕ್, ಡ್ರಾಮಾ ಮಾಸ್ಟರ್ಸ್ ಅಂತೆಲ್ಲ ಕೆಸರೆರ್ಚಾಟ ಮುಂದುವರೆಸಿದ್ದಾರೆ. ಮೆಟ್ರೋ ದರ ಏರಿಕೆಗೆ ಬ್ರೇಕ್, ತಾರಕಕ್ಕೇರಿದ ಪೊಲಿಟಿಕಲ್ ಫೈಟ್. ಖಾಲಿ ಟ್ರಂಕ್ ಪ್ರದರ್ಶಿಸಿ ತೇಜಸ್ವಿ ಕಿಡಿ, ಏರಿಕೆ ತಡೆದಿದ್ದೇ ನಾವು ಅಂತ ಡಿಕೆ ಸಿಡಿಮಿಡಿ. ಮೆಟ್ರೋ ದರ ಸಮರ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಸದ್ಯ ಮೆಟ್ರೋ ಟಿಕೆಟ್ ಪ್ರಯಾಣ ದರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದ್ರೆ ರಾಜ್ಯ ಸರ್ಕಾರವೇ ದರ ಏರಿಕೆಗೆ ಒತ್ತಾಯಿಸುತ್ತಿದೆ ಅಂತ ಆರೋಪಿಸಿರೋ ಸಂಸದ ತೇಜಸ್ವಿ ಸೂರ್ಯ ಇವತ್ತು ವಿಭಿನ್ನವಾಗಿ ಪ್ರತಿಭಟನೆಗೆ ಮುಂದಾಗಿದ್ರು. ಬೆಂಗಳೂರಿನ ಆರ್ವಿ ರೋಡ್ ಮೆಟ್ರೋ ಸ್ಟೇಷನ್ ಬಳಿ ಖಾಲಿ ಟ್ರಂಕ್ ಪ್ರದರ್ಶಿಸಿದ್ರು. ರಾಜ್ಯ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ. ಹೀಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಲು ರಾಜ್ಯ ಸರ್ಕಾರವೇ ದರ ಏರಿಕೆ ಸಮಿತಿಗೆ ಒತ್ತಾಯಿಸಿದೆ ಅಂತ ಕಿಡಿಕಾರಿದ್ರು. ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಖಾಲಿ ಡಬ್ಬ ತೋರಿಸ್ತಾ ಇರೋದು ಯಾವುದು ಅಂತ ಅಂದ್ರೆ 12 ವರ್ಷದಿಂದ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬವನ್ನ, ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದಾರೆ. ಆ ಲೂಟಿ ಹಣವನ್ನ ವಾಪಸ್ ಕೊಡಕ್ಕಾಗದೆ ಇವತ್ತು ಡಬ್ಬ ತೋರಿಸ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ಮಾಡದಂತೆ ತೇಜಸ್ವಿ ಸೂರ್ಯಗೆ ಪೊಲೀಸರು ನೋಟಿಸ್ ನೀಡಿದ್ರು. ಈ ನೋಟಿಸ್ಗೆ ಕಿಡಿಕಾರಿದ ಸಂಸದ, ನಾನು ಪ್ರತಿಭಟನೆ ಮಾಡ್ತಿಲ್ಲ, ಖಾಲಿ ಟ್ರಂಕ್ ಹಿಡ್ಕೊಂಡು ಮೆಟ್ರೋದಲ್ಲಿ ಹೋಗ್ತಿದ್ದೀನಿ, ನನಗ್ ನೋಟಿಸ್ ಕೊಡ್ತೀರಾ ಅಂತ ಗುಡುಗಿದ್ರು. ನಿಮ್ಮ ಎದೆಗಾರಿಕೆ ಮೋದಿ ಮುಂದೆ ತೋರಿಸಿ ಅಂತ ಡಿಕೆ ಸುರೇಶ್ ಸವಾಲ್ ಹಾಕಿದ್ರು. ದೂರದ ವೆಸ್ಟ್ ಬೆಂಗಾಲ್ ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗ್ ನುಗ್ಗಿ ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋ ನಾನು. ಇನ್ ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಅಹಮದಾಬಾದ್ಗೆ ಹೋಗ್ತಾ ಇದೆ, ಗುಜರಾತ್ಗೆ ಹೋಗ್ತಾ ಇದೆ, ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ದಯವಿಟ್ಟು ತೇಜಸ್ವಿ ಸೂರ್ಯ ಅವರು ಅಲ್ಲಿ ಪ್ರಧಾನಮಂತ್ರಿ ಮುಂದೆ ಎದೆಗಾರಿಕೆ ತೋರಿಸಿ ಭಾಷಣ ಮಾಡಿ ಹಣವನ್ನ ಕೊಡ್ಲಿ. ಇನ್ನು ಖಾಲಿ ಟ್ರಂಕ್ ಹಿಡಿದು ಬಂದ ತೇಜಸ್ವಿ ಸೂರ್ಯರನ್ನ ಪೊಲೀಸರು ವಶಕ್ಕೆ ಪಡೆದರು. ಇದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ರು. ಬಿಜೆಪಿಯವರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಟಾಂಗ್ ಕೊಟ್ರು. ಎಕ್ಸ್ಪೋಸ್ ಮಾಡಿದ ಕೂಡಲೇ ಅವನ್ನ ಅರೆಸ್ಟ್ ಮಾಡಿಸ್ತೀರಿ ಅಂತಂದ್ರೆ ನಿಮ್ಮ ತರ ಒಬ್ಬ ಪುಕ್ಕಲ ಹೇಡಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡ್ಲೇ ಇಲ್ಲ. ಬಿಜೆಪಿಯವರು ಹುಟ್ಟು ಸುಳ್ಳುಗಾರರು. ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ ಅವರಿಗೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸರ್. ಮಾಡ್ತಾರೆ ಡ್ರಾಮಾ ದೊಡ್ಡ ಡ್ರಾಮಾ ಮಾಸ್ಟರ್ಗಳಿದಾರಲ್ಲ, ಇವರೆಲ್ಲ ಈ ರಾಜಕೀಯ ಬಿಟ್ಬಿಟ್ಟು ಡ್ರಾಮಾ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಎಂಬಿ ಪಾಟೀಲ್, ಅಶೋಕ್ ಮಧ್ಯೆ ದರ ಏರಿಕೆ ವಾರ್. ಅದು ಇಳಿಸಿದ್ದು ನಾವೇ ಅಂದ್ರೆ ಇಳಿಸಿದ್ರೆ ಇದು ಮಾಡಿಸಿದ್ದು ಇದ್ರ ಮೇಲೆ ಗೊತ್ತಾಗ್ತದೆ. ಅಂದ್ರೆ ಯಾರ ಕಡೆ ಇತ್ತು ಅಂದಾಗ ಅಧಿಕಾರ, ಅದನ್ನ ಪರಿಷ್ಕರಣೆ ಮಾಡಕ್ಕೆ ಹೇಳಿದ್ರು, ನಮ್ಮ ಮಾತು ಕೇಳಿದ್ರೆ ಯಾರ ಕಡೆ ಇತ್ತು ಅಧಿಕಾರ? ನೀವೇ ಪ್ರೂವ್ ಮಾಡ್ತೀರಲ್ಲ. ತೇಜಸ್ವಿ ನಮ್ಮ ಸೂರ್ಯ ಅವರು ನೀವೇ ಪ್ರೂವ್ ಮಾಡಿದಂಗೆ ಆಯ್ತಲ್ಲೋ. ಅಂದ್ರೆ ನಮ್ಮ ಸರ್ಕಾರ ಏರಿಸಿತ್ತು, ನಾವು ಇದನ್ನ ಬಂದು ಇಳಿಸಿದ್ವಿ ಈಗ ಅಂತ. ಇಷ್ಟೊಂದು ಗಾಬರಿ ಯಾಕೆ ನಿಮಗೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. 87% ನಿಮ್ಮ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗಲ್ವ? ಮೆಟ್ರೋ ದರ ಏರಿಕೆ ತಡೆ ಕುರಿತು ಬಿಜೆಪಿ ಕಾಂಗ್ರೆಸ್ ಕ್ರೆಡಿಟ್ ವಾರ್. ವಿಷಯ ಏನು ಅಂದ್ರೆ, ನೆನೆ ಸಂಜೆಯೇ ಕೇಂದ್ರ ಸರ್ಕಾರದಿಂದ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಇಮೇಲ್ ಬಂದಿತ್ತು.
ಇದಾದ ನಂತರ ಮೆಟ್ರೋ ದರ ಏರಿಕೆಯನ್ನ ಕೈಬಿಟ್ಟಿತ್ತು. ಇದರ ಬೆನ್ನಲ್ಲೇ ಮಾತನಾಡಿದ ತೇಜಸ್ವಿ ಸೂರ್ಯ, ಇದು ನಮ್ಮ ಗೆಲುವು ಅಂದಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರೋ ಡಿಕೆ ದರ ಏರಿಕೆ ಹೋಲ್ಡ್ ಮಾಡಿದ್ದು ಕರ್ನಾಟಕ ಸರ್ಕಾರ ಅಂದಿದ್ದಾರೆ. ಬೆಳಗ್ಗೆಯಿಂದ ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡೋಂಥ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ರೆ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ಗೊತ್ತಿಲ್ಲ ನನಗೆ, ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ. ಏನು ಮಾಡಿ ಗೊತ್ತಿಲ್ಲ ನನಗೆ. ನಾನು ಅಂತ ಹೇಳಿದ್ದೀನಿ, ನಾನಂತೂ ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ನಿಮ್ಮ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ದು ನಿನಗೆ ಇಷ್ಟ ಇಲ್ಲ ತಾನಪ್ಪ? 1 ಲೀಟ್ರ್ ಬರಿ, ಒಂದು ಕೇಂದ್ರಕ್ಕೆ ಲೀಟ್ರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನು ಏರಿಸುವುದಕ್ಕೆ ನನ್ನ ವಿರೋಧ ಇದೆ. 1 ಲೀಟ್ರ್ ಬರಿ. ಯಾರು ಹೋಲ್ಡ್ ಮಾಡಿದ್ರೋ ಬಿಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆಯಂತೂ ಬಿದ್ದಿದೆ. ಆದರೆ ಇದು ತಾತ್ಕಾಲಿಕ ಅಷ್ಟೇ. ಹೀಗಾಗಿ 5% ದರ ಏರಿಕೆ ಕುರಿತು ಪರಿಷ್ಕರಣೆ ಬಗ್ಗೆ ಚರ್ಚಿಸಲು ಇವತ್ತು ದರ ನಿಗದಿ ಸಮಿತಿ ಸಭೆ ನಿಗದಿ ಮಾಡಿತ್ತು. ಆದರೆ ಕೊನೆ ಹಂತದಲ್ಲಿ ಕ್ಯಾನ್ಸಲ್ ಆಗಿದೆ. ದರ ಏರಿಕೆಗೆ ಮತ್ತೆ ಶಿಫಾರಸು ಬಂದ್ರೆ ಈ ಜಟಾಪಟಿ ಮತ್ತಷ್ಟು ತಾರಕಕ್ಕೇರೋದ್ರಲ್ಲಿ ಡೌಟೇ ಇಲ್ಲ. ಕಿರಣ್ ಸೂರ್ಯ ಜೊತೆ ಈರಣ್ಣ, TV9 ಬೆಂಗಳೂರು.